ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ವಿರುದ್ಧ ಅರಕಲಗೂಡು ಶಾಸಕ ಎ. ಮಂಜು ಕಿಡಿಕಾರಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅವರು ಕಾಂಗ್ರೆಸ್ಗೆ ಮಾತ್ರ ಮುಖ್ಯಮಂತ್ರಿಯಲ್ಲ. ಮುಖ್ಯಮಂತ್ರಿಯಾದವರು ರಾಜ್ಯದ ಎಲ್ಲ 224 ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕೆಂದರು. ಸಿದ್ದರಾಮಯ್ಯ 2013ರಲ್ಲಿ ಇದ್ದ ರೀತಿಯಲ್ಲಿ ಈಗ ಇಲ್ಲ. ಆಗಿನ ಮುಖ್ಯಮಂತ್ರಿ ಬೇರೆ, ಈಗಿನ ಮುಖ್ಯಮಂತ್ರಿಯೇ ಬೇರೆ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಈ ನಿರ್ಧಾರದಿಂದ ತನಗೆ ಆಘಾತ ಆಗಿದೆ. ಆಗ ಸಿದ್ದರಾಮಯ್ಯ ಅವರಲ್ಲಿ ರಾಜ್ಯದ ಹಿತಾಸಕ್ತಿ ಇತ್ತು. ಈಗ ಕಾಂಗ್ರೆಸ್ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ರು. ಈಗ ಕೇವಲ ಕಾಂಗ್ರೆಸ್ MLAಗಳಿಗೆ 50 ಕೋಟಿ ಕೊಡ್ತಕ್ಕಂಥದ್ದು ಬೇರೆ MLAಗಳಿಗೆ ಕೊಡ್ತಾ ಇಲ್ಲತಕ್ಕಂಥ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಬಾರ್ದು. ಮುಖ್ಯಮಂತ್ರಿ ಅಂದರೆ ಇಡೀ ರಾಜ್ಯದ 224 ಕ್ಷೇತ್ರನೂ ಕೂಡ ಸಮಾನವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಚಿಂತನೆ ಮಾಡಬೇಕೆ ವಿನಃ ಕಾಂಗ್ರೆಸ್ ಶಾಸಕರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಕ್ಕಂಥದ್ದು ದಟ್ ಈಸ್ ವೆರಿ ರಾಂಗ್. ಯಾಕೆಂತಂದರೆ ಅವ್ರಿಗೆ 50 ಕೋಟಿ ಕೊಡೋದು, ನಮ್ಗೊಂದು 25 ಕೋಟಿ ಕೊಡೋದು. ಆಮೇಲೆ ಅದರಲ್ಲಿ ಇನ್ನೊಂದು ಏನಂದ್ರೆ ಯಾರಿಗೂ ಇನ್ನೂ ಆ ಕಾಂಗ್ರೆಸ್ MLAಗಳಿಗೆ ಗೊತ್ತಿಲ್ಲ. 50 ಕೋಟಿ ಕೊಟ್ಟು 50% PWDಗೆ ದುಡ್ಡದು, 25% RDPR, ಇನ್ನು 25% ಮಾತ್ರ ಶಾಸಕರು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಈಗ 50 ಕೋಟಿ ಕೊಡಿ ಇಲ್ಲಿ ಕೊಡೋ ಬದಲು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ಇಡೀ ಕ್ಷೇತ್ರದ ಎಲ್ಲದಕ್ಕೂ ಹಂಚಿದ್ದಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಎ ಗುಡ್ ಪ್ರೋಗ್ರೆಸ್ ಅಂತ ಅನ್ನೋದು. ಬಟ್ ನಾನು ಮುಖ್ಯಮಂತ್ರಿಯವರು ಈ ರೀತಿಯ ಹಿಂದೆ ಇದ್ದಂಥ ಮುಖ್ಯಮಂತ್ರಿಯವರಲ್ಲ. 2013 ಮುಖ್ಯಮಂತ್ರಿನೇ ಬೇರೆ, ಈಗ ಮುಖ್ಯಮಂತ್ರಿನೇ ಬೇರೆ. ಬಟ್ ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನನಗೆ ಐ ವಾಸ್ ಶಾಕ್. ನಾಕೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಮಂತ್ರಿ ಆಗಿದ್ದೀನಿ. ಬಟ್ ಅವಾಗ ರಾಜ್ಯದ ಹಿತಾಸಕ್ತಿ ಇತ್ತು, ಈಗ ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ನೋವಿದೆ. ತಮಗೂ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ, ಅದನ್ನೇ ಹೇಳ್ತಿರೋದು. ತಾರತಮ್ಯ ಓನ್ಲಿ ಕಾಂಗ್ರೆಸ್ಗೆ 50 ಕೋಟಿ ಅಂತಿದೆ. ನಿಮ್ಮ ಪತ್ರಿಕೆ ನಾವು ನೋಡ್ತಾ ಇದ್ವಲ್ಲ, ನಮಗೆ ಒಂದು 25 ಕೋಟಿ ಅಂತ ಹೇಳಿದ್ದಾರೆ. ಇನ್ನೂ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬಂದಿಲ್ಲ. ಇಲ್ಲ, ಜಸ್ಟ್ ವೆಯ್ಟ್ ಅಂಡ್ ಸಿ. ಥ್ಯಾಂಕ್ ಯು.